ಹಲೋ ಲೀಡರ್ಸ್, ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್. ಹ್ಯಾವ್ ಎ ನೈಸ್ ಡೇ. ಒಬ್ಬ ವಂಡರ್ಫುಲ್ ಪರ್ಸನ್ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಸುನೀಲ್ ಸರ್ ಅಂತೇಳಿ, ಗಂಗಾವತಿಯವರು. ಅದ್ರ ಪಕ್ಕದಲ್ಲಿರೋ ನನ್ನ ಕಂಪನಿಯ ಅಗ್ರಿಕಲ್ಚರ್ ಎಕ್ಸ್ಪರ್ಟ್, ಅದ್ರ ಜೊತೆಗೆ ಪಕ್ಕದಲ್ಲಿರೋರು ನನ್ನ ಕಂಪನಿಯ ಟೀಮ್ ಲೀಡರ್. ನಾವು ಇವರ ಫಾರ್ಮ್ ಹೌಸ್ ಬಂದಿದ್ದೀವಿ. ಸುಮಾರು ಒಂದು 12 ಎಕರೆಯಲ್ಲಿ ಎಲ್ಲ ಥರದ ಸಪೋಟ, ಮಾವು ಮತ್ತು ಜಮುನೇರಳೆ ಈ ಥರದ ಒಂದು ದೊಡ್ಡ ಮಟ್ಟದ ತೋಟ ಮಾಡಿದ್ದಾರೆ. ಇದು ವಿಶೇಷ ಏನು ಅಂತಂದರೆ, ಇವರು ನಮ್ಮ ಪ್ರಾಡಕ್ಟ್ನ ಬಳಸಿ ದೊಡ್ಡ ಮಟ್ಟದ ರಿಸಲ್ಟನ್ನು ತಂದಿದ್ದಾರೆ. ಯಾವ ರೀತಿ ನಮ್ಮ ಪ್ರಾಡಕ್ಟ್ ಕೆಲಸ ಮಾಡಿದೆ ಅಂತೇಳಿ ಎಲ್ಲ ಅಪ್ಪಟ ಸಾವಯವ ಕೃಷಿ, ಯಾವುದೇ ಥರದ ಒಂದೇ ಒಂದು ಕೆಮಿಕಲ್ ಆ್ಯಡ್ ಮಾಡಿಲ್ಲ. ನಮ್ಮ ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ ಅವರ ಮಾರ್ಗದರ್ಶನದಲ್ಲಿ ಈ ತೋಟ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಿದೆ. ನಾವು ಹೇಳಿದ್ರೆ ಅದು ಉತ್ಪ್ರೇಕ್ಷ ಆಗುತ್ತೆ. ಸರ್ ಬಾಯಲ್ಲಿ ಕೇಳೋಣ, ನಮ್ಮ ಉತ್ಪನ್ನ ಬಳಸಿ ಏನೆಲ್ಲ ರಿಸಲ್ಟ್ ತೆಗೆದಿದೆ ಅಂತೇಳಿ ಪ್ಲೀಸ್ ಟೆಲ್ ಮಿ ಸರ್. ಆ್ಯಕ್ಚುಲಿ ನಾನು ಹೇಳಬೇಕಂತಂದರೆ, ನಾನು ಆಲ್ಮೋಸ್ಟ್ ಒಂದು 15-20 ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ. ಸರ್ ಸಿಕ್ಕ ಒಂದು 5-6 ವರ್ಷ ಆಯ್ತು ನನಗೆ. ಅವರು ಸಿಕ್ಕ ಮೇಲಿಂದ ಏನಾಯ್ತು ಅಂದರೆ, ನನಗೆ ಇದ್ರಾಗ ನಂದು ಆಲ್ಕಲೈನ್ಸ್ ಲ್ಯಾಂಡ್ ಇದೆ ನಂದು. ಸೊ ಏನು ಮಾಡಿದರೂ ನಾನು ಸೌಳು ಭೂಮಿ, ನಾಟಿ ಇದರಲ್ಲಿ ಹೇಳ್ಬೇಕಂದ್ರೆ ಸೌಳು ಭೂಮಿ. ನಾನು ಏನು ಮಾಡಿದ್ರು ನಾನು ತುಂಬ ಲಾಸಲ್ಲೇ ಹೋಗ್ತಾ ಇದ್ದೆ. ನಾನು ಆದರೂ ನನ್ನ ಪ್ರಯತ್ನ ನಾನು ಬಿಡಲಿಲ್ಲ. ಒಂದು ದಿವಸ ಸರ್ ಸಿಕ್ಕರು, ಒಂದು ಹಂಗೆ ಆ ಕಡೆ ಈ ಕಡೆ ಎಲ್ಲೋ ಟಚ್ನಲ್ಲಿ ಒಂದು ಸರಿ ಸಿಕ್ಕರು. ಅವರು ಒಂದು ಸರಿ ಬಂದು ಹೋದರು, ಆಮೇಲೆ ವಾಟರ್ ತೊಗೊಂಡು ಹೋದರು. ಮಾಡಿದ್ಮೇಲೆ ಅವ್ರು ಹಿಂಗಿದೆ ಸರ್ ಇದೆ ಅಂತೇಳಿ ಅವ್ರು ತಮ್ಮದಾದ ಒಂದು ರಿಸರ್ಚ್ ಮೇಲೆ ಪ್ರಾಡಕ್ಟ್ಸ್ ಹೇಳ್ತಾ ಬಂದರು, ಇದನ್ನು ಯೂಸ್ ಮಾಡಿರಿ, ಇದನ್ನು ಯೂಸ್ ಮಾಡಿರಿ, ಇದನ್ನು ಯೂಸ್ ಮಾಡಿರಿ ಅಂತ. ಆಮೇಲೆ ಮಳೆಗಾಲದಾಗೆಲ್ಲ ನನಗೆ ಚೆನ್ನಾಗಿರೋದು. ನನಗೆ ಒಂದು ಬೇಸಿಗೆ ಬಂದ ತಕ್ಷಣ ಏನಾಗ್ತಾಯಿತ್ತು, ನಾನು ಮತ್ತೆ ನನ್ನ ಬೋರ್ ವಾಟರ್ ಯೂಸ್ ಮಾಡ್ತಾ ಇದ್ದೆ. ನಾನು ಇಷ್ಟೆಲ್ಲ ಮಾಡಿದ್ದೆಲ್ಲವೂ 6 ತಿಂಗಳು ಅದು ನನಗೆ ರಿವರ್ಸ್ ಆಗಿಬಿಡ್ತಾ ಇತ್ತು. ಬಟ್ ಅವರೆಲ್ಲ ಹೇಳ್ತಾ ಬಂದರು ಪ್ರಾಡಕ್ಟ್ ಯೂಸ್. ಬಟ್ ಈಗ ನಾನು ಕೆನಾಲ್ ನೀರು ತೊಗೊಂಬಂದ್ಮೇಲೆ ಪ್ಲ್ಯಾಂಟ್ಸ್ ಎಲ್ಲ ಇದೆ. ನನಗೆ ಅದ್ರದ್ದು ಏನಂತ ಗೊತ್ತಾಗ್ತಾಯಿಲ್ಲ. ಬಟ್ ಭಾಳ ವರ್ಷ, ಒಂದು 2-3 ವರ್ಷ ಆದಮೇಲೆ ಸರ್ ಬಂದಾರೆ, ಅವ್ರಿಗೆ ಅದು ಗೊತ್ತಾಗ್ತಾ ಇದೆ ಭೂಮಿ ಏನು ಚೇಂಜಸ್ ಆಗಿದೆ ಅನ್ನೋದು. ನನಗೂ ಅದ್ರ ಬಗ್ಗೆ ಅಷ್ಟು ಅಲ್ಲ ಸರ್, ಪ್ರಾಡಕ್ಟ್ ಇಳುವರಿ ಬಗ್ಗೆ ಸರ್. ಆಮೇಲೆ ಇನ್ನೊಂದು, ಸರ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಿದ್ರ ಮೇಲೆ ನನ್ನ ಸಪೋಟ ನಾನು 10-12 ಟನ್ ತೆಗಿತಾ ಇದ್ದೆ. ಈಗ 2 ವರ್ಷ ಆಯಿತು, ನಾನು 25 ಟನ್ ಆಗಿದೆ. ಈ ಸರಿ ನೋಡ್ಬೇಕು ಎಷ್ಟಾಗಿದೆ ಅಂತ. ಲಾಸ್ಟ್ ಟೈಮ್ ನಾನು 25 ಟನ್ಸ್ ನಾನು ತೆಗೆದಿದ್ದೀನಿ. ಆಮೇಲೆ ಮಾವು ನಂದು ಹೆಂಗಿತ್ತು ಅಂತಂದರೆ, ಭಾಳ ಅಂದರೆ ಒಂದು 5 ಟನ್ 6 ಟನ್ ತೆಗಿತಾ ಇತ್ತು. ಲಾಸ್ಟ್ ಇಯರ್ ಯಾಕಂದ್ರೆ 10 ಟನ್ಸ್. ಬಟ್ ಈ ಸರಿ ನೋಡ್ಬೇಕು. 10 ಟನ್ ತೆಗೆದೀನಿ. ಈ ಸರಿ ನೋಡಬೇಕು. ಆಮೇಲೆ ಇವನ್ ನಂದು ಮೋಸಂಬಿ ಆಯಿತು. ಅಂದರೆ ನನ್ನ ಕಸ್ಟಮರ್ಸ್ ಯಾರು ತಿಂತಾ ಇದ್ದಾರೆ, ದೇ ವಿಲ್ ವೇಟ್. ಅಂದರೆ ಇದು ಯಾವಾಗ ಬರ್ತೀರಾ, ಯಾವಾಗ ಕೊಡ್ತೀರಾ ಅಂತ ಕೇಳಿಬಿಟ್ಟು ತಿಂತಾರೆ. ಆಮೇಲೆ ಒಂದು ಸರಿ ಇದಕ್ಕೆ ನನ್ನ ಫ್ರೂಟ್ಸಿಗೆ ಅಡಿಕ್ಟ್ ಆದವರು ಆರ್ಗ್ಯಾನಿಕ್ ಇರೋದ್ರಿಂದ, ಸರ್ ಗೈಡೆನ್ಸ್ ಮೇಲೆ ನಾನು ಮಾಡ್ತಾ ಇರೋದ್ರಿಂದ ಅವರು ಫ್ರೂಟ್ಸ್ ಎಲ್ಲ ಭಾಳ ಸ್ವೀಟ್ ಇದೆ. ನೀವು ಬರ್ತಾ ತೋರಿಸ್ದೆ ನಾನು ಹೆಂಗಿದೆ, ಸ್ಮೆಲ್ ಹೆಂಗಿದೆ, ಏನಿದೆ ನೋಡ್ರಿ ಅಂತೇಳಿ. ಬಟ್ ಪ್ರಾಡಕ್ಟ್ ವೈಸ್ ಯಾವುದೇನಿಲ್ಲ. ಬಟ್ ಪೇಷನ್ಸ್ ಇಟ್ಕೋಬೇಕು ನಾವು. ಇವತ್ತಿನ ರಿಸಲ್ಟ್ ನಾಳೆ ಸಿಗಲ್ಲ, ಕೆಮಿಕಲ್ ಗೊಬ್ಬರದ ಸಿಕ್ಕಂಗೆ ಇದು ಸಿಗಲ್ಲ. ಬಟ್ ಪೇಷನ್ಸ್ ಮೇಲೆ ಹೋಗ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ರಿ. ಇದ್ರ ಜೊತೆಗೆ ನನ್ನ ಕಂಪನಿಯ ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ ಸರ್, ನೀವು ಯಾವ್ಯಾವ ಪ್ರಾಡಕ್ಟ್ಗಳನ್ನ ಈಗ ಬಳಕೆ ಕೊಡ್ರಿ ಅದನ್ನು ನೀವು ಸವಿಸ್ತವರಾಗಿ ಹೇಳಿ. ಅದರ ಮೇಲೆ ಮಣ್ಣಿನ ಫಲವತ್ತತೆ ಏನು ಕಾಣ್ತಾ ಇದೆ? ಅಲ್ಲಿ ಮಣ್ಣಿನ ಫಲವತ್ತತೆ ಕಾಣಿಸ್ತಾ ಇದೆ. ಯಾಕಂದರೆ ಸಾರ್ ಯಾವಾಗಲೂ ದಿನಾಲೂ ಬಂದು ಹೋಗ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ನಾನು ಇವಾಗ 2 ವರ್ಷದ ಹಿಂದೆ ಬಂದಿದ್ದೆ ನಮ್ಮ ಸ್ನೇಹಿತ ಸತೀಶ್ ಅವ್ರ ಜೊತೆ. ಇವಾಗ ಇಳುವರಿ ಆಗ್ಬೋದು, NOP ನಮಗೆ ಬೆಳೆದಿದೆ, ಗಿಡ ಅನ್ನೋದು ಇರ್ಬೋದು, ಈ ಬೆಳವಣಿಗೆ ಎಲ್ಲ ಇದೆ. ನಾನು ಅಲ್ಲೇ ಹೇಳ್ಬಿಟ್ಟೆ, ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಇದ್ದಾನೆ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಆ ಕಲ್ಲರ್ಗಳೆಲ್ಲ. ಬಟ್ ಇಲ್ಲಿ ನಾವು ಬಳಸಿದ್ರೆ ಸಾಯಿಸ್ ಹೋಗ್ಬಾರ್ದು. ಸಾಯಕ್ಕೆ ಪ್ರತಿ ವರ್ಷ ಹಾಗೆ 5 ಲಕ್ಷ ಹಾಕ್ತಾರೆ. ಮತ್ತು ಬಟರ್ನ ವಿಟಾಲ್ 2 ಲೀಟ್ರ್ ಅದನ್ನು ಸ್ಪ್ರೇ ಮಾಡಿಸ್ತೀವಿ. ಮತ್ತು ಅಬಿಯೋಟಿನ್ 18 ಅದನ್ನು ಸ್ಪ್ರೇ ಮಾಡಿಸ್ತೀವಿ. ಮತ್ತು ಇವಾಗ ಹೊಸದಾಗಿ ಈ ವರ್ಷದಿಂದ ಏನು ಮಾಡಿದ್ರೆ ಎಫೆಕ್ಟಿವ್ ಫೈರ್ ಬಳಸಿ. ಈಗ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕೆ ಅದನ್ನು ನೋಡಿ ಬಾಟಲಲ್ಲಿ ಕಟ್ಟಿದ್ದಾರೆ. ಅಲ್ಲೇ ಬಾಟಲ್. ಇದು ನಾನು ಆ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು ಈ ಕಡೆ ಎಕ್ಸ್ಪೆರಿಮೆಂಟ್ಸ್ ಆದಮೇಲೆ ಸಾರ್ ಒಂದು ಸಲ ಫೋನ್ ಮಾಡಿದ್ದೆ 2 ತಿಂಗಳಿಂದ ಸಾರ್ ಹುಳಕ್ಕೆ ಏನಾಗುತ್ತೆ, ಏನು ಮಾಡಬೇಕು ತಕ್ಷಣ ಇದು ನಮಗೆ ಇದ್ದಂಗೆ ನಮ್ಮ ಸ್ವಂತ ತೋಟ ಇದ್ದಂಗೆ. ಇದು ತಕ್ಷಣ ನಾನು ಕಳಿಸ್ದೆ, ಸರ್ ಈಗ ಮಾಡಿ ಈ ಥರ ನಾನು ಕಳಿಸ್ತೀನಿ, ಈ ಥರ ಮಾಡಿ ಅಂತ ಇಮ್ಮಿಡಿಯೇಟಾಗಿ ಮಾಡಿಸ್ಬಿಟ್ಟು. ಇದ್ರ ಎಫೆಕ್ಟು ನೀವು ನೋಡ್ತಾ ಇದ್ದೀವಿ 100% ನೋಡಲ್ವಾ. ಎಲ್ಲೂ ಒಂದು ಹುಳದಿಂದ ಡ್ಯಾಮೇಜ್ ಆಗಿರೋದು ಒಂದು ನಾವು ಮ್ಯಾಂಗೋ ಆಗಲಿ ಅಥವಾ ಬೇರೆ ಯಾವ ಕಾಯಿ ಆಗಲಿ ಇಲ್ಲ. ಲಾಸ್ಟ್ ಟೈಮ್ ನಾನೊಂದು 8,000 ರೂಪಾಯಿ ಖರ್ಚು ಮಾಡಿ ಮ್ಯಾಂಗೋಗೆಲ್ಲಕ್ಕೂ ನಾನು ಕವರ್ಸ್ ಹಾಕಿದ್ದೆ. ಬಟ್ ಈ ಸರಿ ಸರ್ ಬಾಟ್ಲಲ್ಲಿ ನಾನು ಹಾಕಿದ ಮೇಲಿಂದ ನಾನು ಕವರ್ಸ್ ಹಾಕಿಲ್ಲ. ಅವ್ರು ಹಾಕೋ ಅವಶ್ಯಕತೆನೇ ಇಲ್ಲ. ಸೆಕೆಂಡ್ ಥಿಂಗ್ ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ಎಲ್ಲೂ
ಒಂದು ಕಾಯಿ ಮೇಲೂ ನನಗೆ ಚುಕ್ಕೆ ಮಾರ್ಕಿಲ್ಲ. ಆಮೇಲೆ ಅದು ಜೀಡಿದೇನು ಇಳಿತೈತಲ್ಲ ರಸ, ಅದು ಇಳಿದಿ. ನಾವು ನೀರು ಕೆಳಗಡೆ ನಿಂತಿದ್ದೀವಿ, ಬಟ್ ನಾನು ಯಾವಾಗೂ ಇಷ್ಟು ನೋಡಿಲ್ಲ ನಾನು ಕ್ರಾಪು. ಈ ಸರ್ ಕ್ರಾಪೂ ಚೆನ್ನಾಗಿದೆ. ಸೆಕೆಂಡ್ ಸರ್ ಸಜೆಷನ್ ಮೇಲೆ ಡ್ರೋನ್ ಸ್ಪ್ರೇನೂ ಮಾಡಿದ್ವಿ ನಾವು ಈ ಸರ್, ಲೇಬರ್ ಶಾರ್ಟೇಜ್ ಆಗಿದ್ದಕ್ಕೆ ಅವ್ರ ಪ್ರಾಡಕ್ಟಿಗೆ, ಆಮೇಲೆ ಮೇಲ್ಗಡೆ ಕೊಟ್ಟಿರೋದಕ್ಕೆ ಎಲ್ಲವಕ್ಕೂ ಅಂದರೆ ಇದು ಇವನ್ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಈ ಸರ್ ಎಟ್ ಎ ಟೈಮ್ ನನಗೆ ಇಲ್ಲಿ ಅಷ್ಟು 12 ಗಿಡ ಏನಿದಾವಲ್ಲ ಎಟ್ ಎ ಟೈಮ್ ಹಿಡಿದಿದ್ದಾರೆ. ಎಲ್ಲ ಏನು ಮಾಡ್ತಾ ಇತ್ತು, ನನ್ನ ಮಾರ್ಕೆಟಿಗೆ ಕೊಡೋಕೆ ನಮ್ಗೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಒಂದೊಂದೇ ಗಿಡ ಬಂದರೆ 1 ಬಾಕ್ಸ್ 2 ಬಾಕ್ಸ್ ಬಂದರೆ ಸೇಲ್ ಮಾಡೋಕ್ಕೆ ತೊಂದರೆ ಆಗ್ತಾಯಿತ್ತು. ಈಗ ಎಟ್ ಎ ಟೈಮ್ ಬಂದರೆ ನಾನು ಬಲ್ಕಲ್ಲಿ ನನ್ನ ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಹಾಂ, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಾವಯವನ ಬಳಕೆ ಮಾಡಲೇಬೇಕು, ನಾನು ಮಾದರಿ ರೈತ ಆಗಬೇಕು ಅಂತೇಳಿ ಮಾಡಿದ್ರಿ. ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಇಲ್ಲ ಸರ್, ನನ್ನ ಮಾದರಿ ಅನ್ನೋದಕ್ಕಿಂತ ಏನಿದೆ ಸರ್ ಅಂದರೆ, ಭೂಮಿಯಿಂದ ನಾನು ಏನಾದರೂ ತಗೊಂಡಿದ್ದೀನಿ, ನೇಚರಿಂದ, ನೇಚರಿಗೆ ನಾನು ಏನಾದರೂ ಕೊಡಬೇಕು. ಖಂಡಿತ ನಿಮ್ಮ ಒಂದು ಆಲೋಚನೆ, ನಿಮ್ಮ ಎಲ್ಲಕ್ಕಿಂತ ನಾನಂದ್ರೆ ನನಗೆ ಕರೆಕ್ಟಾಗಿ ಮಾರ್ಗದರ್ಶನ ಸರ್ ಮಾಡ್ತಾ ಇದ್ದಾರೆ. ನಾನು ಯಾವಾಗ ಕಾಲ್ ಮಾಡಿದ್ರು ಪಾಪ ಅವ್ರು ಮೀಟಿಂಗಲ್ಲಿ ಇದ್ರೂ ಕಾಲ್ ಎತ್ತುತ್ತಾರೆ. ನಾನು ಏನಾರು ಒಂದು ಫೋಟೋ ಕಳಿಸಿದ್ರೆ ಇಮಿಡಿಯೇಟ್ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಅಂದ್ರೆ ನಾನು ಸರ್ ನಮಗೂ ಅಷ್ಟೇ ರೆಸ್ಪಾನ್ಸಿಬಲ್ ಸರ್. ನಮಗೇನಂದ್ರೆ ಇವಾಗ ನಿಮ್ಮಂಥ ರೈತರು ಹಿಂದಕ್ಕೆ ಹೋಗ್ಬಿಟ್ರೆ ತುಂಬ ಸಮಸ್ಯೆ ಆಗ್ಬಿಡುತ್ತೆ. ನೀವು ನೆಗೆಟಿವ್ ಆಗಬಾರ್ದು ಅಂತ ಪಾಸಿಟಿವ್ ಆಗಿ ನಾವು ನಮ್ಮ ಆಲೋಚನೆ ಬೇರೆ ಇತ್ತು. ನಿನ್ನೆ ನೀವು ಫೋನ್ ಮಾಡಿದ್ರಿ ನೋಡಿ, ನೀವೇನಂದ್ರೆ ಯೂನಿವರ್ಸಲ್ ಕನೆಕ್ಟ್ ಆಗಿರೋದಿಲ್ಲ. ಫೋನ್ ಮಾಡಿದ್ರಿ, ನಾವು ನಿಮ್ಗೆ ಕನೆಕ್ಟ್ ಆಗಿದ್ವಿ. ನಮ್ಮ ತೋಟ ಅಂದರೆ ಅಪ್ಪಿ ನಮ್ಮ ಪ್ರಾಡಕ್ಟ್ ಇಲ್ಲಿ ಬಳಕೆ ಆಗೈತೆ, ಆ ಪ್ರಾಡಕ್ಟ್ ಬಗ್ಗೆ ನಾವು ವ್ಯೂ ಮಾಡಿ ಮಾರ್ಕೆಟ್ ಕೇಳಬೇಕಂತ ರಿಯಲಿ ವಾಟ್ಸಪ್ ನಿಮಗೆ ಒಂದು ದೊಡ್ಡ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಆಕ್ಚುಲಿ ಇಲ್ಲಿ ಪ್ಲಾನ್ ಇರಲಿಲ್ಲ ಸರ್ ಬರೋದು. ನಾವು ಹತ್ರಕ್ಕೆ ಬಂದ್ಬಿಟ್ಟಿದ್ದೀನಲ್ಲ, ತೋಟ ನೋಡ್ಬೇಕು ನಾನು ಆ ಒಂದು ಆಲೋಚನೆ ಬಂದ್ವಿ. ಮುಂದಿನ ದಿನಗಳಲ್ಲಿ ನನ್ನ ಕಂಪನಿಗೆ ನಿಮ್ಮ ಟೆಸ್ಟ್ ಮನಿ ತುಂಬ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ನನ್ನ ಉತ್ಪನ್ನ ಇಲ್ಲಿ ಬಳಕೆ ಆಯ್ತಾ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಬಂದು ಒಂದು ದಿನ ಕರೆ ಮಾಡ್ತೀನಿ, ನನ್ನ ಆಫೀಸಿಗೆ ಬನ್ನಿ. ಒಂದು ಒಳ್ಳೆ ಕಾರ್ಯಕ್ರಮ ರೈತರ ಸಭೆ ನಡೆದಾಗ ಕರಿತೀನಿ. ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡೋದು. ನಮ್ದು ಏನಿಲ್ಲ ಸರ್, ನೇಚರ್ ನನ್ಗೆ ಇಷ್ಟೆಲ್ಲ ಮಾಡಿದೆ. ನಾನು ಇದ್ರ ಮೇಲೆ ದುಡಿಬೇಕಂತ ಇಲ್ಲ ನನಗೆ. ಆ ಆಲೋಚನೆ ಎಲ್ಲಿರುತ್ತೆ? ಅಲ್ಲ ಸರ್, ಚಂದ್ರಶೇಖರ್ ಸರ್ ಬಂದಾಗೆ ನೀವಾಗಿ ಸಸ್ಟೇನ್ ಆಗಿರೋ ಬೇರೆಯವರಾದ್ರೆ ಓಡೋಗ್ಬಿಟ್ಟಿದ್ರು ಅಂತ ಹೇಳಿದ್ರು. ಅಂದ್ರೆ ನನ್ನ ಲ್ಯಾಂಡು, ನನ್ನ ಗಿಡಗಳು ನೋಡಿ, ಅದೇ ಆಲ್ಕಲಿನಿಟಿ ವಾಟ್ರು ಅದನ್ನೆಲ್ಲ ಕ್ಯಾರಿ ಮಾಡೋದ್ರಿಂದ ಅದು ಸುಲಭ ಅಲ್ಲ. ಅದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ನೇಚರ್ ಕೊಟ್ಟಿದ್ದೆ, ಅದಕ್ಕೆ ನಾನು ಅದನ್ನೇ ವಾಪಸ್ ಕೊಡಬೇಕು ಅಂತ ಮಾಡಿದ್ರೆ ರಿಯಲ್ ಗ್ರೇಟ್. ನಾನು ಒಂದು ಫೋಟೋ ಹಾಕಿದ್ರೆ ಸಾಕು ಸರ್, ಕಾಲ್ ಮಾಡಿ ತೋಟದಾಗಿದ್ದೀರಾ ಅಂತಾರೆ ಅವರು ನನಗೆ. ಸರ್ ಇನ್ನೊಂದೇನು ಗೊತ್ತಾ, ನಾವು ಹೇಳಿರೋದು ದೊಡ್ಡದಲ್ಲ, ಅವ್ರು ಮಾಡಿದ್ದಾರೆ. ಭಗೀರಥನ ಥರ 4 ಕಿಲೋಮೀಟರ್ ಆ ಕಡೆಯಿಂದ ಒಳ ನೀರು ತಗೊಂಡು. ಥ್ಯಾಂಕ್ ಯು ಸರ್, ಎಷ್ಟು ಇಂಟ್ರೆಸ್ಟ್ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ. ಥ್ಯಾಂಕ್ ಯು.